ಸಹವಾಸ ಬಿಟ್ಟು ಹೊರಟು ಹೋಗುವೆಯೋ ಅಥವಾ ಹರಕೆ ಕುರಿಯಂತೆ ಪ್ರಾಣ ಕಳೆದುಕೊಳ್ಳುವೆಯೋ? ಎರಡರಲ್ಲಿ ಒಂದು ತೀರ್ಮಾನವಾಗದ ವಿನಃ ನಾವು ನಿಮ್ಮನ್ನು ಬಿಡುವುದಿಲ್ಲ. ನಾವಾರು ಗೊತ್ತೇ ಭಯೋತ್ಪಾದಕರು. ನಾವು ಮನಸ್ಸು ಮಾಡಿದರೆ ಜೀವನಗಳಿಂದ ನಿಮ್ಮನ್ನು ಸುಟ್ಟು ಬೂದಿ ಮಾಡಿ ದಕ್ಕಿಸಿಕೊಳ್ಳುವ ಸಾಮರ್ಥ್ಯ ನಮ್ಮಲ್ಲಿದೆ. ಕೇಶವ, ಒಳ್ಳೆಯ ಮಾತಿನಿಂದ ನನ್ನ ತಂಗಿಯ ಸಹವಾಸ ಬಿಟ್ಟು ಹೊರಟು ಹೋದರೆ ಸರಿ. ಇಲ್ಲ ಹೋದರೆ ನಾಯಿಯ ಹಲ್ಲು ಮುರಿದಂತೆ ನಿನ್ನ ಹಲ್ಲನ್ನು ಮುರಿದು ಹುಲ್ಲನ್ನು ತಿನ್ನಿಸಿ ಕತ್ತಲ ಕೋಣೆಯಲ್ಲಿ ಹಾಕಿ ಬಟ್ಟಲ ಕಣ್ಣನ್ನ ಗೆದ್ದೆ ಕೊಟ್ಟಿ ಕೊಟ್ಟಿ ಬೇಕಾಗುವುದು. ಯಾಕಂದ್ರ ನೋಡು, ನನ್ನ ತಂಗಿಯ ಕೈ ಹಿಡಿಯೋ ಸಹವಾಸ ಮಾಡಬೇಡ. ಯಾಕಂದ್ರೆ ಅವಳು ನಿರುತರಾದರ ನೀರನ ಹೆಣ್ಣೆಂಬುದನ್ನು ಮರೆತು ನಿನ್ನ ಚಿತ್ತ ಭಿತ್ತಿಯಲ್ಲಿ ಮೂಡಿದ ನನ್ನ ತಂಗಿಯ ಚಿತ್ರವನ್ನು ಒಡೆದು ಹಾಕಿಯೇ ಹೊರಟು ಹೋಗಿರೋ ಅಥವಾ ಬಲಿಯಾಗುವೆಯೋ? ಯಾವುದಕ್ಕೂ ಉತ್ತರಿಸಬೇಕು. ಸುಮ್ಮನೆ ಈಗ ಮೌನವಾಗಿ ನಿಂತರೆ ಏನು ಪ್ರಯೋಜನವಿಲ್ಲ. ಈ ಕೇಶವ್, ನಾವೀಗ ಸೇಡಿಟ್ಟ ಸರ್ಪ ನಿನ್ನನ್ನು ಕಚ್ಚದೆ ಬಿಡಲಾರೆವು. ನೀನೀಗ ನೆಲವಿಗೆ ಹಾರಬೇಕು. ಆಕಾಶಕ್ಕೆ ಹಾರಿ ಮರಣ ಹೊಂದುವಂತಾಗಿದೆ ನಿನ್ನ ಸ್ಥಿತಿ. ನೋಡಿ, ಶ್ರೀಮಂತರ ಮಾತಿನಂತೆ ಈ ಊರ ಬಿಟ್ಟು ದೂರ ಎಲ್ಲಿಗಾದ್ರೂ ಹೋಗಿ ಬದುಕಿಕೋ. ತಿಳಿಸಿದಗಳು ನಿಮ್ಮ ಪುಂಡಾಟಿಕೆ ತಪ್ಪ ಏನು ಅಂತ ಮಿಸ್ಟರ್ ಬುಡ್ಡಾ ಸಿಂಗ್. ನೀವೇ ಗಂಡಲಿಯ ಗುಂಡಗಳಿದ್ದು ಒಳಗಂಡೆಯಿಂದ ನಿಮ್ಮ ಬೆನ್ನನ್ನ ನೀವೇ ಚಪ್ಪರಿಸಿಕೊಂಡು ಮಹಾಪ್ರಚಂಡರಂತೆ ಕಿರುಚಾಡಿ ಚಾಕು ಬಂದುಕುವಿನ ಅಂದಿಕೆಯನ್ನು ತೋರಿಸಿದರೆ ರಂಗಿ ಅಳುವನಲ್ಲಪ್ಪ ಈ ಬಡವ. ಹಾಗೆ ಗೆದ್ದೆ ಹಾಲನ್ನು ಕುಡಿದು ಬೆಳೆದವನು ನಾನು. ಬದಲಾಗಿ ನಾಯಿ ಎದೆ ಹಾಲನ್ನಲ್ಲ